ಇನ್ನು ನಾವಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕಮ್ಮನಹಳ್ಳಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಸುತ್ತಮುತ್ತಲಿನ 6 ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ಗಳನ್ನ ಗಮನಿಸಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದರಲ್ಲಿ 6 ಆರೋಪಿಗಳ ಚಹರೆಯನ್ನ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ರಾತ್ರಿ 8:48ರಿಂದ 8:56ರವರೆಗೆ ಆರೋಪಿಗಳು ಕಮ್ಮನಹಳ್ಳಿ ಸರ್ಕಲ್ನಲ್ಲಿನ ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಹೋಟೆಲ್ ಬಳಿ ಸುಲ್ತಾನ್ ಬಾಯ್ ಎಂಬಾತನೊಂದಿಗೆ ಆರೋಪಿಗಳ ತಂಡ ಮಾತನ್ನ ಆಡಿತ್ತು. ನಿನ್ನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ಬಗ್ಗೆ ಬಂಧಿತ ಸೋಮು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಸುಲ್ತಾನ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೇವಲ ಇದೊಂದು ಏನು ಪ್ರೈಮರಿ ಫುಟೇಜ್ ಇದೆ, ಇದು ಮಾತ್ರವಲ್ಲ, ಆ ರಾತ್ರಿ ಎಲ್ಲೆಲ್ಲ ಓಡಾಡಿದ್ದಾರೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದಿರುವಂತಹ ಪೊಲೀಸರು ಒಟ್ಟು 6 ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನ ಪಡೆದು ಈಗ ಪರಿಶೀಲನೆ ನಡೆಸಿ ಈ ಪ್ರೈಮರಿ ಫುಟೇಜ್ ಅದನ್ನ ತಾಳೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಿರುವಂತದ್ದು ಹಾಗೂ ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆ ದಿನ ರಾತ್ರಿ 8:56 ಸರಿಯಾಗಿ ಸುಲ್ತಾನ್ ಬಾಯ್ ಅನ್ನೋ ವ್ಯಕ್ತಿ ಜೊತೆ ಕೂಡ ಇವರು ಮಾತನಾಡಿದ್ದಾರೆ. ಬಕೆಟ್ ಬಿರಿಯಾನಿ ಅನ್ನುವಂತಹ ಬಿರಿಯಾನಿ ಶಾಪ್ಗೆ ತೆರಳಿ ಅಲ್ಲಿ ಕೆಲ ಹೊತ್ತು ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಬಕೆಟ್ ಬಿರಿಯಾನಿ ಶಾಪ್ಗೆ, ಆ ಹೋಟೆಲ್ಗೆ ಆ ಯುವತಿಯರು ಕೂಡ ಹೋಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.